ಲೋಕೇಶ್ ಅವರ ಧ್ವನಿ ಕೇಳಿಸ್ತಾ ಇದೆಯಾ? ಹೌದು ಮೇಡಮ್, ಕಲಿಸ್ತಾ ಇದೆ. ನಮಸ್ತೆ. ಹೇಳಿ ಸರ್. ನಮಸ್ಕಾರ. ನಮಸ್ತೆ ಮೇಡಮ್. ಸೀತಾ ಮೇಡಮ್ ಅವರೇ, ಈಗ ಅವ್ರು ಹೇಳಿದ್ರು JDS ಹತ್ತು ಇಲ್ಲ ಅಂತ ಹೇಳಿದ್ರು. ದೇವೇಗೌಡರ ಬಗ್ಗೆಲಿ ಮಂಡ್ಯ ಜಿಲ್ಲೆ ಒಳಗೆ ಒಂದನ್ನ ನಾನು ಹೇಳ್ತೀನಿ ನಿಮ್ಗೆ. ಯಾವುದೇ ಕಾರಣಕ್ಕೂ 5 ಗ್ಯಾರಂಟಿ ಕೊಟ್ಟು ಗೆದ್ರೆ ಹೊತ್ತು ಕಾಂಗ್ರೆಸ್ನವರು, ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬರ್ತಿರ್ಲಿಲ್ಲ ಇಡೀ ಕರ್ನಾಟಕದಲ್ಲಿ. ಯಾರು ದುಡ್ಡು ಕೊಟ್ಟಿದ್ದಾರೆ ಅವರು? ಆ ದುಡ್ಡು ಕೊಟ್ಟಿರೋದು ತೆರಿಗೆ ದುಡ್ಡು ಕೊಟ್ಟಿರೋದು ಅವರು. ಒಂದು ಸೋಪು ಇವತ್ತು ತಗೋಬೇಕು ಅಂದ್ರೆ 5 ರೂಪಾಯಿ ಜಾಸ್ತಿ ಆಗಿದೆ. ಸರಿ, ಒಂದು ಸೋಪ್ಗೆ 5 ರೂಪಾಯಿ ಜಾಸ್ತಿ ಆಗಿದೆ ಮೇಡಮ್. ಇವಾಗ ಏನ್ ಸರ್, ಹಂಗಂದ್ರೆ 2028ಕ್ಕೆ DK ಶಿವಕುಮಾರ್ ಅವ್ರಿಗೆ ಅವಕಾಶ ಸಿಗೋದು ಕಷ್ಟ ಇದೆ ಅಂತ ಹೇಳ್ತಿದ್ದೀರಾ? 100ಕ್ಕೆ 100 ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಇಡೀ ಕರ್ನಾಟಕದಲ್ಲಿ 5 ಗ್ಯಾರಂಟಿ ಏನ್ ಮಾಡಿದ್ದಾರೆ? ಓಕೆ, ಧನ್ಯವಾದ ಲೋಕೇಶ್ ಸರ್ ಕರೆ ಮಾಡಿದಕ್ಕೆ. ಮತ್ತೊಂದು ಕ್ವಿಕ್ ಕರೆ ಇದೆ, ಬಹುಶಃ ವೀರೇಶ್ ಅಂತ ಹೇಳಿ. ನಮಸ್ಕಾರ ವೀರೇಶ್ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ. ಹೇಳಿ ಸರ್. ಪರಿಷತ್ಗೆ ನಡೀತಾ ಇರುವ ಚುನಾವಣೆ ಹಾಲಿ ಸಿಎಂ ಮಾಜಿ ಸಿಎಂ ನಡುವಿನ ಪ್ರತಿಷ್ಠೆ ಅಂತ ಅನ್ನಿಸ್ತಾ ಇದೆಯಾ? ಯಾರು ಗೆಲ್ಬಹುದು ನಿಮ್ ಪ್ರಕಾರ ಈ ಫೈಟ್ ನಲ್ಲಿ? ಮೇಡಮ್, ಇದೇ ಪ್ರತಿಷ್ಠೆ ಅನ್ನೋದು ಯಾವ್ದು ಬರಲ್ಲ. ಬಟ್ ಇವಾಗ ಏನಾಗಿದೆ ಅಂದ್ರೆ ಇಲ್ಲಿ ಕುಮಾರಸ್ವಾಮಿ ಅವರ ಪ್ಲಾನ್ ವರ್ಕೌಟ್ ಆಗ್ಬೋದು ಅನ್ನಿಸ್ತಾರೆ. ಯಾಕಂದ್ರೆ ಅಲ್ಲಿ 10 ಬೇಜನ್ ಜನ ಇದಾರೆ, ಅದರಿಂದ ವರ್ಕೌಟ್ ಆಗ್ಬೋದು ಅನ್ಸುತ್ತೆ. ಮತ್ತೆ ಸ್ವಲ್ಪ ಈ ರಘು ದೊಡ್ಡೇರಿ ಅವ್ರ ಹತ್ರ ಮಾತಾಡ್ಬೋದಾ? ಮಾತಾಡಿ, ಕೇಳಿ ಪ್ರಶ್ನೆ ಕೇಳಿ. ಬಟ್ ಭಾಷೆ ಪದ ಬಳಕೆ. ರಘು ದೊಡ್ಡೇರಿ ಅವರೇ ಹೇಳಿ ಸರ್. ನೀವು ಆಕ್ಚುಲಿ ಏನಾಗ್ತಾ ಇದೀರ ಅಂದ್ರೆ ನಮ್ಮ ಈ ಬೈರಮಂಗಲ ಸಂಚಾರಣಿ ಬಗ್ಗೆ ನೀವು ಸ್ವಲ್ಪ ಕೀಳಾಗಿ ಮಾತಾಡ್ತಾ ಇದೀರಾ ಸರ್ ನೀವು. ಯಾಕೆಂದ್ರೆ ನೀವು ಇಲ್ಲಿ ವಾಸ್ತವ ನಮ್ಮ ಏರಿಯಾಗೆ ಬಂದು ಮಾತಾಡಬೇಕು, ನೋಡಬೇಕು. ನಾನು ಬಿಡದೆ ಆ ವಿಚಾರ ಇನ್ನೊಂದಿನ ಚರ್ಚೆ ಮಾಡೋಣ. ನಾನು ಇವತ್ತಿನ ಟಾಪಿಕ್ ಅಲ್ಲ. ರಘು ದೊಡ್ಡೇರಿ ಅವರು ಇವತ್ತು ಆಸ್ ಅ ಪರ್ಸನ್ ಅಲ್ಲ, ಪಾರ್ಟಿ ರೆಪ್ರೆಸೆಂಟೇಟಿವ್ ಆಗಿ ಬಂದಿದ್ದಾರೆ. ಬಹುಶಃ ಇದಕ್ಕೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾದ್ರೂ ನಿಮ್ಗೆ ಉತ್ತರ ಕೊಡಬಹುದು. ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ಈಗ ಬಹಳ ಹೇಳ್ತಾ ಇದ್ರು ಕಾನ್ಫಿಡೆನ್ಸ್ ಬಿಜೆಪಿಯಿಂದಾನೇ ಬರ್ತಾರೆ ಇತ್ಯಾದಿ ಹೇಳ್ತಾ ಇದ್ರು. ಬಟ್ ವಿಚಾರ ಅಂತಂದ್ರೆ ಮಹೇಶ್ ನಮಗೆ ಅಷ್ಟೊತ್ತಿಂದ ಮಾತಾಡ್ತೀನಿ. ಇಟ್ನಾಳ್ ಸಾಹೇಬ್ರು ಅನಲೈಸಿಸ್ ಹೇಗಿತ್ತು ಅಂದ್ರೆ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಮೊದಲು ಹೇಗೆ ಅವರು ವಿಶ್ಲೇಷಣೆಯನ್ನ ಮಾಡ್ತಾ ಇದ್ರು, ಮುಖ್ಯಮಂತ್ರಿ ಆದ್ಮೇಲೆ ಹೇಗೆ ವಿಶ್ಲೇಷಣೆ ಮಾಡ್ತಾ ಇರೋದು ಅನ್ನೋದನ್ನ ನನ್ಗೆ ಆಶ್ಚರ್ಯ ಆಯ್ತು ಕೇಳಿ. JDS ಪಕ್ಷ ಈ ರಾಜ್ಯದಲ್ಲಿ ಒಂದು ರೀಜನಲ್ ಪಾರ್ಟಿ ಅಂತ ಹೇಳ್ತಾರೆ. ಸನ್ಮಾನ್ಯ 3 ವರ್ಷದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ 74 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನರೊಂದಿಗೆ ಜನತಾದಳವನ್ನ ಮಾಡಿದ್ದೀವಿ. ಅಲ್ಲಿ ಹೇಗೆ ನಮಗೆ ಏನು ಚಾಮುಂಡೇಶ್ವರಿ ವರಕ್ಷೇತ್ರದಿಂದ ಹೊತ್ತು ನೀವು ಏನಾದ್ರೂ ಯತ್ನಾಳ್ ಸಾಹೇಬ್ ನನ್ ಜೊತೆ ಬಂದ್ರೆ, ನೀವು ನಿಖಿಲ್ ಕುಮಾರಸ್ವಾಮಿ ಜೊತೆ ಬೇಡ್ರಿ, ನನ್ ಜೊತೆ ಬಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಸ್ವಂತಿಕೆ ಇಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು ಅವ್ರ ಪಕ್ಷದಲ್ಲಿ ಅಂತ ಹೇಳಿದ್ರು ಯತ್ನಾಳ್ ಸಾಹೇಬ್ರೆ. ದಯವಿಟ್ಟು ತಿಳ್ಕೊಳ್ಳಿ, 2028ರ ಚುನಾವಣೆಯಲ್ಲಿ ಇವತ್ತು ಯಾರು JDS ಬಗ್ಗೆ ಮಾತನಾಡಿದರೆ ಅವತ್ತು ನೀವು ಖಂಡಿತವಾಗ್ಲೂ ಆ ಉತ್ತರಕ್ಕೆ ನಿಮ್ ಪ್ರಶ್ನೆ ಮೂರನೇದೇನು ಅಂತ ಹೇಳಿದ್ರೆ, ಇವತ್ತು ಸನ್ಮಾನ್ಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೇಲೆ ನಾವ್ ಹೇಳಿಲ್ಲ ಮೇಡಮ್ ಅವರೇ, ಅಸ್ಸಾಮಿನ ಚುನಾವಣೆಯನ್ನ ಎದುರಿಸಕ್ಕಾಗದೇ ಇರ್ತಕ್ಕಂತಹ ಯಾವ ಟಬಲ್ ಶೂಟರ್ ಅಂತ ಹೇಳಿರೋರು ಅವರು ಯಾವ ರೀತಿ ವೋಟ್ ಮಾಡಬಹುದು ಅನ್ನೋದನ್ನ ನಿಮ್ಮ ತಲೆಯಲ್ಲಿ ಇರ್ಲಿ. ಮತ್ತೆ ಕೇಳಿಸ್ಕೊಳ್ಳಿ, ಪ್ರಶ್ನೆ ಕೇಳಿಸ್ಕೊಳ್ಳಿ. ಅಸಮಾಧಾನ ಅನ್ನೋದು ಕೇವಲ ಕಾಂಗ್ರೆಸ್ ಬಿಜೆಪಿಯಲ್ಲಿ ಮಾತ್ರ ಅಲ್ಲ ಸರ್. ನೀವು ನೆನ್ಪು ಮಾಡಿದ್ರಿ, ಥ್ಯಾಂಕ್ ಯು. GT ದೇವೇಗೌಡರು ಅಂತ ಒಂದು ಪ್ರಮುಖವಾದ ಲೀಡರ್ ಇದ್ದಾರೆ ಸರ್. ಅವ್ರಿಗೇನು ಕಮ್ಮಿ ಅಸಮಾಧಾನ ಇದೆಯಾ? ಆಯ್ತು, ಇಷ್ಟು ದಿನ ಸಿದ್ದರಾಮಯ್ಯನವರ ವಿಚಾರಕ್ಕೋಸ್ಕರ ಕಾಂಗ್ರೆಸ್ ಅಂತಿದ್ರು ಏನೋ ಗೊತ್ತಿಲ್ಲ. ಬಟ್ ಈಗ ಅವ್ರ ಕೈಲಿ ಆಪ್ಷನ್ ಇದೆ, ಅವ್ರಿಗಿರುವ ಅಸಮಾಧಾನ ಬಹಿರಂಗವಾಗಿ ಕಾಣ್ತಾ ಇದೆ. ಲೆಟ್ ಮೀ ಟಾಕ್. ಇವತ್ತು ಏನು ಲಾಸ್ಟ್ ಇದೇ ತರ ಚುನಾವಣೆ ಆದಂತ ಸಂದರ್ಭದಲ್ಲಿ JDS ವಿರುದ್ಧವಾಗಿ ಯಾರ್ಯಾರು ಮತವನ್ನ ಚಲಾಯಿಸಿದ್ರು ಎಲ್ಲರಿಗೂ ಸಹ ಇಲ್ಲಿ ನೋಡ್ರಿ ಗೇಟ್ ಪಾಸ್ ಅನ್ನ ಕೊಟ್ಟಿದೀವಿ. ಅವತ್ತು ಸ್ವಂತಿಕೆ ಇಟ್ನಾಳ್ ಸಾಹೇಬ್ರ ತಿಳ್ಕೊಳ್ಳಿ, ಅವತ್ತು ಕುಮಾರಸ್ವಾಮಿ ಅವರಿಗೆ ಸ್ವಂತಿಕೆ ಐತಾ ಅನ್ನೋದನ್ನ ಅವತ್ತು ಒಬ್ರು ವಾಪಸ್ ಬಂದ್ರು ನಮ್ಮಲ್ಲೇ. ಅವರನ್ನ ಇಡೀ ಶಾಸಕಾಂಗ ಪಕ್ಷ ನಮ್ಮ ಏನು
ಏನು ಜೆಡಿಎಸ್ ಶಾಸಕಾಂಗ ಪಕ್ಷದಲ್ಲಿ ತೀರ್ಮಾನ ಮಾಡಿ ಅವತ್ತೇನು ತಪ್ಪಾಗೋಗಿದೆ ಸರ್, ಇವರನ್ನ ಕೈ ಬಿಡಬಾರ್ದು ಅಂದಾಗಿ ಒಬ್ಬರಿಗೆ ಮಾತ್ರ ಎಕ್ಸ್ಕ್ಯೂಸ್ ಮಾಡಿದೀವಿ. ಇಲ್ಲೂ ಅಷ್ಟೇ GT ದೇವೇಗೌಡರು ವೋಟ್ ಹಾಕ್ಬೇಕು, 18 ಜನದಲ್ಲಿ ಎಲ್ಲರಿಗೂ ವಿಪ್ ಅನ್ನೋದು ಜಾರಿಲಿ ಇದ್ದೇ ಇರ್ತದೆ. ಯಾರಿಗೂ ಇಷ್ಟ ಇಲ್ಲ ಅಲ್ಲ, ಯಾರಿಗೂ ಇಷ್ಟ ಇಲ್ಲ ಅವ್ರು ಹಾಕಿ ಹಾಕ್ತೀವಿ ಅಂತ ಹೇಳಿದ್ರೆ ಇನ್ನು 1.5 ವರ್ಷ ಇದೆ, ಚುನಾವಣೆ ನಡೆಯೋದು 2 ವರ್ಷ. ಆ ಚುನಾವಣೆಯವರೆಗೂ ಏನು ಕಾಡು ಮೇಡುಗಳೆಲ್ಲ ಹಲಿಬೇಕಾಗುತ್ತೆ ಅನ್ನೋದನ್ನ